ಅದ್ರನಾಗ ನಾವ್ ಏನ್ ಇನ್ವೆಸ್ಟ್ ಮಾಡಿದ್ವಿ ಅದ್ರದ್ದು ಅಮೌಂಟ್ ಬಂತ. ಇಬ್ರ ಸೇರಿ ಅದ್ ಕೋಳಿ ಮಾರಿದ್ವಿ. ಕೋಳಿ ಮಾರಿ ಏನ್ ರೊಕ್ಕ ಆಯ್ತ ಇಬ್ರು ಹಂಚ್ಕೊಂಡ್ವಿ. ಹಿಂಗ ಸ್ಟಾರ್ಟ್ ಆಗಿತ್ತ ಅವಾಗ ಕೊರೋನಾ. ಶೆಡ್ ಹಂಗ ಬಿಟ್ಟಿತ್ತ. ಆಮೇಲೆ ನೋಡಿ ಶೆಡ್ ಸೇಲ್ ಮಾಡ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ಶೆಡ್ ಸೇಲ್ ಮಾಡಿದೆ. ಅದ ಶೆಡ್ ಇಂದ ಅಮೌಂಟ್ ಏನ್ ಬಂದಿತ್ತಲ್ಲ ಅದ ಅಮೌಂಟ್ ಕಾಲ್ ಮಾಡಿ ಅಮೌಂಟ್ ತಗೊಂಡ ಪಾರ್ಟ್ನರ್. ಹಾಕಿಪಾ ಕೊಡಪಾ ಅಂತೇಳಿ ನಾ ಯಾಕೆ ತಗೊಂಡೋಗೋ ನಿಂದೆ ನನ್ಗೆ ಇಟ್ಕೊಂಡೆ ಅಂತೇಳಿ ಏನ್ ಬಂದಿತ್ತ ಅವ್ನ ಶೇರ್ ಅವ್ನ್ ಕೊಟ್ಟ ಮುಗಿಸ್ಬಿಟ್ಟೆ. ಅಲ್ಲಿಗೆ ಆ ಬಿಸ್ನೆಸ್ ಪೂರ. ಸೊ ಇದಾದ್ಮೇಲೆ ಕೊರೋನಾ ಸ್ಟಾರ್ಟ್ ಆತ್ತೆ. ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಅವಾಗೂ ಏನ್ ಮಾಡಕ್ ಇದ್ದಿದ್ದಿಲ್ಲ, ಮನ್ಯಾಗ ಟೈಮ್ ಪಾಸ್ ಮಾಡ್ತಿದ್ವಿ. ಇದ್ರದ್ದು ಒಂದ್ ಸ್ವಲ್ಪ ಅಮೌಂಟ್ ಬಂದಿತ್ತು. ಇದ್ರದ್ದು ಒಂದ್ ಸ್ವಲ್ಪ ಅಮೌಂಟ್ ಏನೋ ಇತ್ತ ನಮ್ ಕಡೆ. ನಮ್ ಡ್ಯಾಡಿದ ಒಂದು ಸ್ಪೆಷಲ್ ಐಟಮ್, ರೆಸಿಪಿ ಐಟಮ್, ಒಂದ ಐಟಮ್ ಅವ್ರದ್ದು ಸ್ಪೆಷಲ್. ಎಲ್ಲಾ ಮಾಡ್ತಾರ, ಟಾಪ್ ಸ್ಪೆಷಲ್ ಅಂತಂದ್ರ ಒಂದ ಬಿರಿಯಾನಿ ಮಾಡ್ತಾರ, ದಮ್ ಬಿರಿಯಾನಿ ಮಾಡ್ತಾರ. ಅದು ಟೇಸ್ಟ್ ಇನ್ನೂ ತನ ಯಾವ್ದಕ್ಕೂ ಸರಿಸಾಟಿ ಇಲ್ಲ ನನಗ ಅನ್ಸೋ ಪ್ರಕಾರ. ನೀ ತಿಂದಂದ್ರ ನೀನು ಅದನ್ನ ಅಂತ 100%. ಆ ಬಿರಿಯಾನಿಯನ್ನ ಕೆಲವು ಮಂದಿ ತಿಂದವ್ರ ಅದನ್ನ ಕೊರೋನಾ ಟೈಮ್ನಾಗ ಸ್ವಲ್ಪ ಮಾಡಕ್ ಕೊಡ್ರಿ ಸರ್ ಅಂದ್ರೆ, ಕೊರೋನಾ ಟೈಮ್ನಾಗ ಫಂಕ್ಷನ್ಸ್ಗೆ ಇವ್ರ ಅಡಿಗೆ ಮಾಡ್ಕೊಂತ ತಿಳ್ಕೊಂಡಿರ್ತಾರ ಮನ್ಯಾಗ. ಸೋಂಬೇರ್ ಆಗ್ಬಿಟ್ಟಿದ್ರಪ್ಪ ಎಲ್ಲಾರು ಅವಾಗ. ಎಲ್ ಆ ಟೈಮ್ನಾಗ ಯಾರೋ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ನಮ್ ಡ್ಯಾಡಿ ಪರಿಚಯದವ್ರ ಹಿಂಗ ಮಾಡಿಕೊಡ್ರಿ ಸರ್ ಹಿಂಗ ಅಂತ. ಓಕೆ ಫೈನ್ ಮಾಡ್ಕೊಡ್ತೀವಿ ಅಂತೇಳಿ ನಾವ್ ಮಾಡಿ ಅವ್ರಿಗೆ ಸಪ್ಲೈ ಮಾಡಿದ್ವಿ. ಅದು ಒಂದು ಅವಾಗ ಐಡಿಯಾ ಹೊಡಿತ. ಹೊಡಿಕೊಳ್ಳೆ ನಾವು ಕೊರೋನಾ ಟೈಮ್ನಾಗ ಅದನ್ನ ಮಾಡಿದ್ವಿ ಫುಲ್. ನಮ್ ಡ್ಯಾಡಿಗೆ ಅದ್ರೊಳಗೆ ಜಾಸ್ತಿ ರೊಕ್ಕ ಮಾಡ್ಬೇಕಂತಿದ್ದಿಲ್ಲ. ಅವ್ರ ಬೆಸ್ಟ್ ಜಸ್ಟ್ ಹಾಬಿ. ಅವ್ರ ಹಾಬಿ ನನಗ್ ಸ್ವಲ್ಪ ನನಗ ಒಂದ್ ಸ್ವಲ್ಪ ಬರ್ತಿತ್ತು. ಸೊ ಹಂಗ ಮಾಡ್ಕೊಂಡ್ರೆ ಅದ್ರೊಳಗ ಒಂದ್ ಸ್ವಲ್ಪ ಅಮೌಂಟ್ ಮಾಡಿದ್ವಿ. ಕೊರೋನಾ ಟೈಮ್ನಾಗ ಎಲ್ಲಾ ಬರೀದ ಮಾಡಿದ್ವಿ. ಸ್ವೀಟ್ಸ್, ಬಿರಿಯಾನಿ, ಪಲಾವ್, ಮತ್ತ ಅದಕ್ಕ ರಾಯ್ತ. ಅದಾದ್ಮೇಲೆ ಕೊರೋನಾ ಎಲ್ಲಾ ಮುಗೀತೆ. ಮುಗಿದ್ಮೇಲೆ ಒಂದ್ ಸ್ವಲ್ಪ ಜಾಬ್ಸ್ ಟ್ರೈ ಮಾಡಿದೆ. ನಾನು ಜಾಬ್ಸ್ ಟ್ರೈ ಮಾಡಿದೆ. ಇಂಟರ್ವ್ಯೂ ಕೊಟ್ಟೆ. ಏನಂದ್ರ ಇಂಟರ್ವ್ಯೂದಾಗ ಯಾಕದಕ್ ಮಾಡಿದಿಪ್ಪ ಅಂತ ಏನಾರ ಕೇಳಿದ್ರ? ಇಲ್ಲ ಕೇಳ್ತಾರ ಆಬ್ವಿಯಸ್ಲಿ. ಕೊರೋನಾ ಇತ್ತಪ್ಪ. ನಾ ಮೊನ್ನೆ ಹೋಗಿದ್ದೆ ಅಲ್ಲಿ. ಕೊರೋನಾ ಟೈಮ್ ಕೊರೋನಾದ ಕನ್ಸಿಡರ್ ಮಾಡ್ಲಿಲ್ಲ ಅವ್ರ. 5 ವರ್ಷ ನೀ ಖಾಲಿ ಪಾಲ್ತು ಅಡ್ಡಾಡಿಪ ಅಂದ್ಬಿಟ್ರು. ಈಗ ಹೋದ್ರ ನಮಗೆಲ್ಲ ಹಂಗ ಅಂತಾರ. ಮತ್ತ ಆ ಟೈಮ್ನಾಗ ಹಂಗೇನ್ ಹುಡುಕಿದೆ ನಾನು, ಸಿಗ್ಲಿಲ್ಲ ಯಾವ. ಅದ್ರ ಒಂದು ಸಿಕ್ಕಿತ್ತು, ಯಾವ್ದೋ ಒಂದು ನಮ್ಮ MBA ಬೇಸ್ ಮೇಲೆ ಇತ್ತದ. ಅದು ಮಸ್ಕಿರಿ ಏನಾತಂದ್ರೆ ಚಲೋ ಒಂದ್ ತಿಂಗಳ ಕೆಲಸ ಮಾಡಿದ್ಮೇಲೆ ಅಮೌಂಟ್ ಕೊಡ್ಲಿಲ್ಲ. ಮತ್ತೆ ಗೂಗಲ್ ನಾಗ ಇವ್ರು ಸ್ವಲ್ಪ ಅಕೌಂಟ್ ಇದೆ, ಸ್ವಲ್ಪ ತಗೊಂಡ್ ನೋಡಿದೆ. ತಗೊಂಡ್ ನೋಡಿದ್ಕೊಳ್ಳೆ ಇದನ್ನ ಫೇಕ್ ಕಂಪನಿ ಜಸ್ಟ್ ಕೆಲಸ ಮಾಡಿಸ್ಕೊಂಡ್ ಬಿಟ್ಬಿಡ್ತಾರಂತ. ಎಲ್ಲರದು ರಿವ್ಯೂ ಅದೈತಿ. ಇದೆಲ್ಲೋ ಮಾರಾಯ ನಾ ಸಿಕ್ಕೊಂಡೆ ಅಂತ ಚೆಕ್ ಮಾಡ್ಬೇಕಂತ ಯಾವಾಗ್ಲೂ ಅದೊಂದ್ ಮಾಡ್ರಿ. ಜಾಬ್ ಹುಡುಕಿದ್ಮೇಲೆ ಸಿಕ್ಕೋಕಿನ ಮುಂಚೆ ರಿವ್ಯೂ ಚೆಕ್ ಮಾಡ್ರಿ. ಯಾವಾಗ್ಲೂ ಚೆಕ್ ಮಾಡ್ಬೇಕು. ಅದೊಂದು ಸಿಕ್ಕ ಕೂಡ ಅಲ್ಲಿ ಹೋಗಿ ಕೊಟ್ಟ ಬಿಟ್ಟಿರ್ತೀವ ನಮ್ದ ಕೊಳ್ಳ. ನಾನು ಸಿಕ್ತಲ್ಲ ಮಾಡಕ್ ಸಿಕ್ತ. ವರ್ಕ್ ಫ್ರಮ್ ಹೋಮ್ ಇತ್ತ. ಅವರು ಎಲ್ಲ ಕೋಲ್ಕತ್ತಾದವ್ರು ಏನೋ ಅಂದ್ರಪ್ಪ. ಕೋಲ್ಕತ್ತಾದವ್ರು ನಾವು ಹಿಂಗ HR ಇಂದ ಕೆಲ್ಸ ಇತ್ತು, ನಮ್ಗೇನ್ ಫೋನ್ ಕಾಲ್ ಕೆಲ್ಸ ಇತ್ತು. ನಾನು ಮಾಡಿದ್ವಿ. 1 ತಿಂಗಳಾದ್ಮೇಲೆ ರೊಕ್ಕ ಕೊಡ್ಲಿಲ್ಲ. ಆಮೇಲೆ ರಿವ್ಯೂ ಎಲ್ಲ ಚೆಕ್ ಮಾಡಿ ಗೊತ್ತಾತ ಇದು ಜಾಬ್ನು ಅದ ಮಸ್ತ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಡುತ್ತಪ್ಪ ನನಗ. ಅದು ಇದೆಲ್ಲ ಆದ್ಮೇಲೆ ಎಲ್ಲಿ ಇದು ತಲೆ ಕೆಡಿಸ್ಕೊಡೋದು ಹಂಗಾರ ಅನ್ಸ್ಬಿಡುತ್ತೆ. ಆಮೇಲೆ ಆ ಟೈಮ್ನಾಗ ಸ್ವಲ್ಪ ನಮ್ ಮ್ಯೂಸಿಕ್ ಬಾಳ ಇಂಟ್ರೆಸ್ಟ್ ಪಾ. ಮೊದ್ಲಿಂದ ನಮಗ್ ಸಿಂಗರ್, ನನಗಂತೂ ಸಿಂಗರ್ ಆಗ್ಬೇಕಂತ. ನಿನಗೂ ಇಬ್ರಿಗೂ ಗೊತ್ತೈತಲ್ಲ, ನಮ್ದು ಒಂದ್ ಸಾಂಗ್ ಐತಿ, ಸ್ಪೆಂಡ್ ಮನಿ ಪ್ಲೀಸ್ ನೋಡ್ರಿ. ನೋಡ್ರಿ. ಸೊ ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ನಡಕ್ ಅವಾಗ ವರ್ಕ್ ಮಾಡ್ತಿದ್ದೆ ಸಾಂಗ್ಸ್ ಎಲ್ಲ. ಕೊರೋನಾ ಸಾಂಗು ಮಾಡೀನಿ. ಕೊರೋನಾ ಸಾಂಗ್ ನೀನು ಮಾಡಿ. ಹೌದೌದು, ಲಾಕ್ಡೌನ್ ನಾಗ ಸಾಂಗ್ಸ್ ಮಾಡೀನಿ ಅವಾಗ. ಆಮೇಲೆ ಸಾಂಗ್ ಮಾಡೀನಿ. ಆಮೇಲೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಆಗೋಕ್ ಮೊದ್ಲ, ಈಗ ಒಂದ್ ಪರ್ಟಿಕ್ಯುಲರ್ ಏನ್ ಬಿಸ್ನೆಸ್ 2 ವರ್ಷನಿಂದ ಒಂದ್ ಐತಿ, ಆ ಬಿಸ್ನೆಸ್ ಸ್ಟಾರ್ಟ್ ಆಗೋಕು ಮೊದ್ಲ ಸಾಂಗ್ಸ್ ಎಲ್ಲ ಮಸ್ತ್ ಮಾಡಿದ್ದೆ. ಕವರ್ ಸಾಂಗ್ಸ್ ಮಾಡ್ತಿದ್ದೆ. ಕಂಟಿನ್ಯೂ ಮಾಡ್ಬೇಕು.
ಸೊ ಅದೆಲ್ಲ ಈಗ ಮಾಡ್ತೀನಿ, ಹಂಗೇನಿಲ್ಲ ಮಾಡ್ತೀನಿ. ಈಗ ಸ್ವಲ್ಪ ಬ್ಲಾಗ್ ಮಾಡೋಣ. ಈಗ ನಾನು ಸ್ವಲ್ಪ ಎಲ್ಲರ ಕೆಲಸ ಚಲೋ ಮಾಡಿದೆ ಅಂದ್ರೆ ಸಣ್ಣಗೆ ಏನಾರ ಮಾಡ್ಬೇಕು, ಟ್ರಾವೆಲ್ ಬ್ಲಾಗ್ ಮಾಡಂತೀನಿ ಈಗ. ಅದ ಚಾನಲ್ ಅಲ್ಲ, ಅದ ಚಾನಲ್ ಸೇಮ್ ರಾಪ್ ಸ್ಟಾರ್ ಲಾಜಿ ಅದ ಚಾನಲ್ನಾಗನ ಸಾಂಗ್ಸ್ ಅದಾವು ಮತ್ತು ಬ್ಲಾಗ್ಸ್ ಅದಾವು. ಬ್ಲಾಗ್ ಅಂತ ಕಂಟಿನ್ಯೂ ಇಟ್ಟೇನಿ, ಕಂಟಿನ್ಯೂ ಇಡ್ತೇನಿ. ಬೆಸ್ಟ್ ಅನ್ಸುತ್ತೆ ನಮ್ಗೆ. ಬೆಸ್ಟ್ ಟ್ರಾವೆಲಿಂಗ್ ಒಂದ್ ಎಕ್ಸ್ಪೀರಿಯನ್ಸ್ ಆಕೈತಿ, ಒಂದು ಮೈಂಡ್ ಕ್ಲಿಯರ್ ಆಕೈತಿ, ಹೊಸ ಮಂದಿನ ಬೆಟ್ಟ ಒಂದೇನೋ ಒಂದು ಪ್ಲೇಸ್ ನೋಡ್ದಂಗ ಆಕೈತಿ, ನಿಮ್ಗೂ ತೋರಿಸ್ತೀವಿ. ಸೊ ಅದೆಲ್ಲ ಈಗ ನಡ್ಕೊಂಡ್ ಹೊಂಟೈತಿ. ಅದ ಸೊ ಬಿಸ್ನೆಸ್ ಬಗ್ಗೆ ಹೇಳ್ಬೇಕಂದ್ರ ಅವಾಗ ಜಾಬ್ ಎಲ್ಲ ಆತ, ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆತ. ಆಬ್ವಿಯಸ್ಲಿ ಮೋಸ್ಟ್ ಪ್ರಾಬಬ್ಲಿ ಒಂದ್ ವರ್ಷ ತನ ಗ್ಯಾಪ್ ಆತ. ಗ್ಯಾಪ್ ಆದ್ಮೇಲೆ ಸ್ವಲ್ಪ ಏನೋ ಬಿಸ್ನೆಸ್ ಮಾಡೇ ಬಿಡೋಣ ಅಂತೇಳಿ ಸ್ವಲ್ಪ ಪ್ಲಾನ್ ಹಾಕಿದ್ದೆ. ನಮ್ ಡ್ಯಾಡಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಫೈನಾನ್ಷಿಯಲಿ. ಗಾರ್ಮೆಂಟ್ಸ್ ಇಂದ ಸ್ಟೋರ್ ಹಾಕಿದೆ. ಸೊ ಆ ಸ್ಟೋರ್ ಈಗ 2 ವರ್ಷ ಆತ ನಡ್ಕೊಂಡ್ ಬರೋಂತೈತಿ. ಚಲೋ ನೋಡಿ ಆದೈತಿ. 1 ವರ್ಷ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆತ, ಸ್ವಲ್ಪ ಏರಿಯಾ ಚಲೋ ಹಿಡಿದಿದ್ದಿಲ್ಲ ನಾನು ಮೊದ್ಲ. ಸ್ವಲ್ಪ ಅಲ್ಲಿ ಬಾಡಿಗೆ ಕಡಿಮೆ ಇತ್ತ ಅಂತೇಳಿ ಏನೋ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಜನ ಸ್ಪೆಂಡ್ ಮಾಡುವಂತ ಜನ ಇದ್ದಲ್ಲಿ ಇದ್ದಿದ್ದಿಲ್ಲ, ಅಲ್ಲಿ ಜನ ಹಂಗ ಇದ್ದಿದ್ದಿಲ್ಲ ಸ್ಪೆಂಡ್ ಮಾಡೋ ಅಷ್ಟ. ಸೊ ನಾವು ಸ್ವಲ್ಪ ಅಷ್ಟು ಹೆವಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಪ ಬಿಸ್ನೆಸ್ ನಾಗ. ಫೈನ್ ಅಂತ ಹಿಡಿದು ಏನೋ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಮಸ್ತ್ ಇತ್ತು ಕೂಡ. ಅಲ್ಲಿ ಸೆಟಪ್ ಮಸ್ತ್ ಇತ್ತ. ಸೆಟಪ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಸೆಟಪ್ ಎಲ್ಲ ಚಲೋ ಮಾಡಿದ್ವಿ. ಗ್ಲಾಸ್ ಗೀಸ್ ಎಲ್ಲ ಮಸ್ತ್ ಹಾಕಿ ಫುಲ್ ಸ್ಟೋರ್ ಮಾಡಿದ್ವಿ, ಮಸ್ತ್ ಇತ್ತ. ಆದ್ರೆ ಸ್ವಲ್ಪ ನಡಿಲಿಲ್ಲ. ಯಾಕಂದ್ರೆ ನಡೆದಿತ್ತು ಕೂಡ ಓಕೆ ಫೈನ್ ಅಷ್ಟೇ, ಫುಲ್ ಆಗ್ಲಿಲ್ಲ. ಸೇಲ್ಸ್ ಅಷ್ಟೇ ಮನಸ್ಸಿಗೆ ಸಮಾಧಾನ ಆಗಿಲ್ಲ. ಇನ್ನೂ ಆಗ್ಬೋದು, ಇನ್ನೂ ಆಗ್ಬೇಕ ಅಂತ. ಸೊ ಅಲ್ಲಿ 1 ವರ್ಷ ತನ ಹೆಂಗೋ ಕಳೆದು, ಅಲ್ಲಿ 1 ವರ್ಷ ತನ ನಡೆಸಿದೆ ಸ್ಟೋರ್, ಗಾರ್ಮೆಂಟ್ ಸ್ಟೋರ್, ಅನ್ವೇಲಾ ಕಲೆಕ್ಷನ್ಸ್ ಅಂತ ಹೇಳಿ. ಸೊ ಅಲ್ಲೆಲ್ಲ ಲೇಡೀಸ್ ಇಂದ ಮಕ್ಕಳದ ಎಲ್ಲ. ಈಗ ಇಲ್ಲಿ ವೆಂಕಟೇಶ್ ಕಾಲೋನಿ, ಅಲ್ಲಿಂದ ಇಲ್ಲಿ ಹಾಕಿದ್ದೆ ವೆಂಕಟೇಶ್ ಕಾಲೋನಿ. ಇಲ್ಲ ನಮ್ದು ರಾಜಾಜಿನಗರ ವೆಂಕಟೇಶ್ ಕಾಲೋನಿ ರೋಡ್ ಐತಿ. ಆ ರೋಡ್ ನಾಗ ರೈಟ್ ಸೈಡ್ ಟೋಟಲಿ ಆ ಏರಿಯಾನಾಗ ಅರ್ಬಿ ಅಂಗಡಿ ಅಂದ್ರೆ ನಂದೊಂದ. ಗೋಪನ್ ಕೊಪ್ಪಾಗ ಒಂದ ಎಲ್ಲೋ ಅಂಗಡಿ ಐತಿ, ನಾನು ನೋಡಿಲ್ಲ. ಅದು ಬಿಟ್ರ ನಿನ್ನಂಗ ಅರ್ಬಿ ಸೆಲ್ ಮಾಡುವಂತವ್ರ ಇಲ್ಲ ಅಲ್ಲಿ ಇಲ್ಲಿ ಗೋಪನ್ ಕೊಪ್ಪದಾಗ ನಾನ್ ನೋಡಿದ ಪ್ರಕಾರ ಇಲ್ಲ. ಇಲ್ಲ ರಮೇಶ್ ಭವನ್ ನಾಗ ಒಂದ್ ಐತಿ, ಬಿಟ್ರ ನಂದ ವೆಂಕಟೇಶ್ ಕಾಲೋನಿನಾಗ ಐತಿ. ಬಿಟ್ರ ನನಗ ಅನ್ಸ್ ಪ್ರಕಾರ ಯಾವ್ದು ಇಲ್ಲೇ ಅರ್ಬಿ ಅಂಗಡಿ. ಮತ್ತ ಹಂಗ ದೇಶಪಾಂಡೆ ನಗರ ಹತ್ತೈತಿ. ಇಲ್ಲ ಅದು ಮತ್ತ ಅದು ಟೋಟಲಿ ಅದು ಮಾರ್ಕೆಟ್ ಏರಿಯಾ. ಅದು ಮಾರ್ಕೆಟ್ ಏರಿಯಾ, ಇದು ನಮ್ದು ಏರಿಯಾ ಅನ್ನತ್ತಿದ್ದೆ. ರೆಸಿಡೆನ್ಶಿಯಲ್ ನಾಗ ನಂದು ಬಿಟ್ರ ರಮೇಶ್ ಭವನ್ ನಾಗ. ಸೊ ಇಲ್ಲೇ ಚಲೋ ಈಗ 1 ವರ್ಷ ಮೇಲ ಆಗೈತಿ. 1 ವರ್ಷ 3 ತಿಂಗಳೇನೋ ಆಗೈತಿ, 3-4 ತಿಂಗಳ ಆತ. ಈ ಚಲೋ ನಡೆದೈತಿ. ಈಗ ಅಲ್ಲಿ ಸೆಟ್ ಆಗೈತಿ. ನಮ್ ಆ ಏರಿಯಾನಾಗ ಎಲ್ಲಾರು ಪರಿಚಯ ಆಗ್ಯಾರ, ಎಲ್ಲಾರು ತಗೊಂತಾರ, ಎಲ್ಲಾರು ಹೆಸಿಟೇಟ್ ಮಾಡಂಗಿಲ್ಲ ಅಲ್ಲಿ. ಅಲ್ಲಿ ಸ್ವಲ್ಪ ಅದ ಪರ್ಚೇಸಿಂಗ್ ಪವರ್ ಅನ್ನೋದು ಜಾಸ್ತಿ ಐತಲ್ಲಿ. ಅಲ್ಲೇ ಚಲೋ ಐತಿ. ಈಗಂತೂ ಸೆಟ್ ಆಗೈತಿ, ನಡೆದೈತಿ. ಸೊ ಅದ್ರನಾಗ ಕಷ್ಟ ಅಂತಂದ್ರ ಒಂದ್ ಸ್ವಲ್ಪ ಕಷ್ಟ ಸ್ಟಾರ್ಟಿಂಗ್ ಅಷ್ಟ ಬಂತ. ಜನ ಮ್ಯಾನೇಜ್ ಮಾಡೋದು ಸ್ವಲ್ಪ ಮಾಡ್ಬೇಕ. ಅದೊಂದ್ ಸ್ವಲ್ಪ ಸ್ಕಿಲ್ಸ್ ಇರಲೇಬೇಕು ಬಿಸ್ನೆಸ್ ಮ್ಯಾನೇಜರ್, ಬಿಸ್ನೆಸ್ ಮನುಷ್ಯ. ಸೊ ಅದ್ರೊಳಗ ಕಷ್ಟ ಅಂತೇಳಿ ಜನ ಏನೋ ಒಂದ್ 4 ಮಾತಾಡ್ತಾರ ಅಂತ ಹೇಳಿ ಅದಕ್ಕೆ ಸಿಟ್ಟಾಗಿ ಇಲ್ಲ ಅಂತ ಏನೋ ಇದ್ರ ಬಿಸ್ನೆಸ್ ಮಾಡಕ್ ಆಗಿಲ್ಲ. ಲೊಕೇಶನ್ ಬಹಳ ಆಕ್ಚುಲಿ ಇಂಪಾರ್ಟೆಂಟ್. ಫಸ್ಟ್ ಯಾವಾಗ ಹಾಕಿದ್ವಿ 1 ವರ್ಷ ತನ ಏನೋ ಹಂಗ ಜಗ್ಗಿದ್ವಿ ಅಷ್ಟೇ. ಜಗ್ಗಿದ್ವಿ ಅಂತ ಎಕ್ಸ್ಪೀರಿಯನ್ಸ್ ಆಗೋ ಮಟ್ಟ ಸ್ವಲ್ಪ ನಂದ ಜಾಸ್ತಿ ಅಂದ್ರೆ ಒಂದ್ 2 lakhs ಇನ್ವೆಸ್ಟ್ಮೆಂಟ್ ಇತ್ತು ಇದ್ರಾಗ. ವಿತ್ ವಾರ್ಡ್ರೋಬ್ಸ್ ಬರ್ತೈತಿ. ವಾರ್ಡ್ರೋಬ್ಸ್ ಅಂದ್ರೆ ಇಲ್ಲೋಪ ಕನ್ನಡ ರ್ಯಾಕ್ಗಳು ವಿತ್ ಗಟ್ಟ ಇದ್ರದ ರ್ಯಾಕ್ ಮಾಡ್ತಾರೆ. ಒಂದು 10x10 ಅಂಗಡಿನಾಗ ಒಂದು ಚೊಕ್ಕ ರ್ಯಾಕ್ಸ್, ಟೇಬಲ್, ಗ್ಲಾಸ್, ಮತ್ತ ಮಾಲ್, ಅರಬಿ ಎಲ್ಲ ಸೇರಿ ಕಂಪೇರಬಲ್. ಇನ್ನೂ ತನ ಫೋಟೋಸ್ ಐತಿ. ನಾವ್ ಫಸ್ಟ್ ಟೈಮ್ ಹಾಕಿದ್ದಲ್ಲ, ಫಸ್ಟ್ ಮಾಲ್ ಯಾವಾಗ ಹಾಕಿದ್ದೆ ಅವಾಗ ಒಂದು ವಿಡಿಯೋ ಐತಿ. ಈಗ ಮಾಲ್ ಬೇಕಾದ್ರೆ ನೀ ಅಂಗಡಿ ಬಂದ್ ನೋಡ್, ಈಗ ಫುಲ್ ಚೇಂಜ್ ಆಗೈತಿ. ಮೊನ್ನೆ ಬಂದಿತ್ತಲ್ಲ ನೋಡ್ಬೋದು. ಅವಾಗ ಹಳೆ ಒಂದ್ ತೋರಿಸ್ತೀನಿ ನಿಮ್ ಬೇಕಾದ್ರೆ, ನಿಮ್ಗೆ ಡಿಫ್ರೆನ್ಸ್ ಕಾಣುತ್ತೆ. ಅವಾಗ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಿಮ್ಗೆ 2 ಲಕ್ಷ ಆಗತ್ತೆ ಅನ್ಸಂಗಿಲ್ಲ ಮಾಲ್. ಮಾಲ್
ಇಷ್ಟು ಲಕ್ಷದ ಅಂತೇಳಿ ಅನ್ಸಂಗಿಲ್ಲ ಅರ್ಬಿ ಅವಾಗ್ಲು. ಎಲ್ಲ ಇದೇ ಇರ್ತೈತಲ್ಲ, ಒಂದೊಂದ್ ಕೆಲವೊಂದ್ ರೇಟ್ ಹೈ ಇರ್ತಾವ, ಬಟ್ ಮಟೀರಿಯಲ್ ನೋಡಕ್ ಇಷ್ಟ ಅದ್ರಾಗ ಮಾಡಿಸಿ ಒಂದ್ ಇಟ್ಬಿಟ್ಟಿರ್ತೀವಿ. ಒಂದ್ ವರ್ಷ ಎಲ್ಲಾ ಕಷ್ಟಪಟ್ಟು ಅಲ್ಲಿ ಅದಾದ್ಮೇಲೆ ಇಲ್ಲೇನ್ ಹಾಕಿನಿ, ಇಲ್ಲಿ ಅಂತೂ ಚಲೋ ಸೆಟ್ ಆಗೈತಿ. ಆಲ್ಮೋಸ್ಟ್ ಒಂದ್ ಏನೋ ಒಂದ್ ಐತಪ್ಪ ಒಂದ್ ಟ್ರಸ್ಟೆಡ್ ಬಿಸ್ನೆಸ್ ಚಲೋ ಆಗೈತಿ, ಬಿಸ್ನೆಸ್ ಅಂತೇಳಿ ಸ್ಟಾರ್ಟ್ ಆಗೈತಿ. ಒಂದೂವರೆ ವರ್ಷ ಆತು ಆಲ್ಮೋಸ್ಟ್ ಬಿಸ್ನೆಸ್ ಲೇಮೋ. ನಾವ್ ಸ್ವಲ್ಪ ಲಾಂಗ್ ಟರ್ಮ್ ವಿಚಾರ ಮಾಡಿ ಮಾಡ್ಬೇಕಲ್ಲ, ಲಾಂಗ್ ಟರ್ಮ್ ಅಂತಾರ ನನಗ. ಆಕ್ಚುಲಿ ನನ್ನ ಫ್ಯಾಮಿಲಿನಾಗ್ಲಿ ನಮ್ಮ ಅಜ್ಜಾರಾಗ್ಲಿ ಅವ್ರೆಲ್ಲಾ ಏನಂತಾರ, ನಮ್ಮ ಅಜ್ಜಾರ್ ನನಗ್ ಹೇಳಂಗಿಲ್ಲ, ನಮ್ಮ ಮಮ್ಮಿ ಕಡೆ ಮಾತಾಡೋದ್ನಾಗ ನಿಮ್ ಮಗನ್ಗ ಬಾಳ ಪೇಶನ್ಸ್ ಲೆವೆಲ್ ಐತಿ ಹಂಗಂತಾರ. ಸೊ ಅದು ಪೇಶನ್ಸ್ ಲೆವೆಲ್ ಇರ್ಬೇಕು ಬಿಸ್ನೆಸ್ ಮ್ಯಾನ್. ಪ್ರಾಫಿಟ್ ಆಗ್ಲಿಲ್ಲ ಅಂದ್ರೆ ಒಂದ ತಿಂಗಳಕ್ಕೆ ಬಂದ್ಬಿಡಂಗಿಲ್ಲ ದೋಸ್ತ. ಫುಲ್ ನೀ ಎದಿ ಉಪ್ಸಿರ್ಬೇಕಲ್ಲ ಪೇಶನ್ಸ್ ಲೆವೆಲ್ ಸಮಾಧಾನ ಕುಂದಿರ್ತೇನೆ ಬಿಸ್ನೆಸ್ನಾಗ ಒಂದ ತಿಂಗಳಕ್ಕ ಪ್ರಾಫಿಟ್ ಬೇಕ. ಪೇಶನ್ಸ್ ಮಾತ್ರ ಬೇಕ, ಇರ್ಬೇಕ್ಲೇ. ಇಲ್ಲ ಅಂತಂದ್ರ ಹರಿಬರಿ ಮಾಡೋಂಗಿಲ್ಲಪ್ಪ ಬಿಸ್ನೆಸ್ ಒಳಗ. ಹರಿಬರಿ ಮಾಡಕ್ ಹೊಂಟ್ರ ನೋಡ್ಬೇಕ್ ಯಾವ ಟೈಮ್ನಾಗ ಏನ್ ಮಾಡ್ಬೇಕ, ಸ್ವಲ್ಪ ನೋಡಿ ಅದೇನ್ರ ಸ್ವಲ್ಪ ಸಣ್ಣದ್ರಾಗ ಏನ್ರ ಫೇಲ್ ಆಗತ್ತದ ಅದ್ರಾಗ ಕಲ್ಕೊಂಡ ಮತ್ತ ಸಟಕ್ನ ಅದಕ್ಕೆ ಏನೇನ್ ಮಾಡ್ಬೇಕ, ಅದಕ್ಕೆ ಏನೇನ್ ಗುಳಿಗೆ ಕೊಟ್ಟು ಬಿಡ್ಬೇಕಂದ್ರ. ಇಲ್ಲ ಅಂತಂದ್ರ ಮತ್ತ ನೆಕ್ಸ್ಟ್ ಏನ್ ಪ್ಲಾನ್? ನೆಕ್ಸ್ಟ್ ಸೀಕ್ರೆಟ್ ಇಂಡಸ್ಟ್ರಿ ಅಂತ ಏನಿಲ್ಲ. ಸೀಕ್ರೆಟ್ ಏನ್ ಮೇಂಟೈನ್ ಕಿತ್ಕೊಂತಿರ್ಲಿಲ್ಲ ಏನಿಲ್ಲ. ಫುಡ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿನಾಗ ಅದು ಇನ್ನ ಪ್ಲಾನ್ ಇಲ್ಲ. ಅದ್ರ ಫುಡ್ ಇಂಡಸ್ಟ್ರಿನಾಗ ಫುಡ್ ಇಂದ ಐತ್ಲಿ ಮಾಡ್ಬೇಕು. ಫುಡ್ನಾಗ ಒಂದ್ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಕಾಣಿಸಂತೈತಿ ನನ್ ಕಣ್ಣಿಗ. ನೋಡು ಅರಬಿದ ಡಿಗ್ರಿ ಒಳಗ ಸಣ್ಣಗ ಚಾಲೂ ಮಾಡಿದ ಸೌಕಾರ ಕುಂತಾರ ಇಲ್ಲಿ. ತರ್ಸಿದ್ದಲ್ಪ ನೀನ ಮೊದ್ಲ ಅದೊಂದ್ ಕತ್ತಿ ಇತ್ತಪ್ಪ. ಏನ ನಾವು ನಮ್ ದೋಸ್ತುಗಳೆಲ್ಲ ಇದಕ್ ಹೋಗಿದ್ವಿ ಮುಂಬೈಗೆ. ನನಗ ಬಿಸ್ನೆಸ್ ಪ್ಲಾನ್ ಇದ್ದಿದ್ದಲ್ಲ, ನನಗ ಒಟ್ಟ ಬಿಸ್ನೆಸ್ ಪ್ಲಾನ್ ಇದ್ದ. ನಾನು ಜಾಬ್ ಮಾಡೋಣ ಅಂತೇಳಿ ಅಲ್ಲಿ ಫುಲ್ ಸುಮ್ನೆ ನಾನು ಅವ್ರ ಜೊತೆ ಹೋಗಿದ್ದೆ. ಕಾಸ ದೋಸ್ತ 3 ಮಂದಿ ಇದ್ದೆ. ಅವ್ರಿಬ್ರಿಗೂ ಬಿಸ್ನೆಸ್ ಮಾಡೋ ಹುಚ್ಚ. ನನಗ ಒಟ್ಟ ಇದ್ದಿಲ್ಲ ಟೈಮ್ನಾಗ, ಡಿಗ್ರಿ ಟೈಮ್ನಾಗ. ಅದ ನಂಗ ಇವ್ರಿಬ್ರು ಸಲುವಾಗಿ ಹೋಗಿದ್ವಿ. ಇವ್ರಿಬ್ರು ಸಲ ಹೋಗಿದ್ವಿ, 3 ಮಂದಿ ಹೋಗಿದ್ವಿ. ಮುಂಬೈ ಎಲ್ಲಾ ಹೋಲ್ಸೇಲ್ ಮಾರ್ಕೆಟ್ ಎಲ್ಲಾ ಮಸ್ತ್ ಅಡ್ಡಾಡ್ ಬಂದಿವಿ. ಎಲ್ಲಾ ಅವ್ರಿಗೂ ಗೊತ್ತ. ಆಕ್ಚುಲಿ ಇಂಟರ್ವ್ಯೂ ಕೊಡಾಕನ ಏನೋ ಹೋಗಿದ್ದೆ ಅಂತ ಇಂಟರ್ವ್ಯೂ ಇದು ಆಕ್ಟಿಂಗ್ ಒಂದ್ ಇದು ಇತ್ತಲ್ಲಿ. ಏನೋ ನೆನಪಿಲ್ಲ ನಂಗ. ಆಡಿಷನ್ ಟೈಪ್ ಏನೋ ಇತ್ತ. ಅಪ್ಲೈ ಮಾಡಿದ್ದೆ, ಬಾ ಅಂದಿದ್ರೆ. ಆ ಟೈಮಿಗೆ ಹೋಗಿದ್ವಿ. ನಮ್ದು ಆಡಿಷನ್ ಕೊಟ್ಟಂಗ ಆತ. ಆಮೇಲೆ ಇವ್ರದ್ದು ಅವರು ಸ್ವಲ್ಪ ಅವ್ರ ಬಿಸ್ನೆಸ್ ಒಬ್ರಿಗೊಬ್ರು ಇದ್ರ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಅವ್ರೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ತಗೊಂಡ್ ಬಂದ್ರೆ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರು ತಗೊಂಡ್ಬಂದ್ರೆ ನಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. 3 ಮಂದಿನಾಗ ಒಬ್ಬ ಅಂತೂ ಟೋಟಲಿ ಪ್ರೈವೇಟ್ ಹೋಗ್ಯಾನೀಗ, ಪ್ರೈವೇಟ್ ಜಾಬ್ಸ್ ಅಂತ ಹೇಳಿ. ಇನ್ನೊಬ್ಬನು ಬಿಸ್ನೆಸ್ ರಂಗೇರ್ ಬಿಟ್ಟಾನ ಅದ್ರೊಳಗೆ. ಇನ್ನೊಬ್ಬ ಅಂತ ಅವನು ಬಿಸ್ನೆಸ್ ಮಾಡತ್ತಾನೆ, ನಾನು ಬಿಸ್ನೆಸ್ ಮಾಡತ್ತೀನಿ. ಅವಂದು ತಗೋರ ಇಂಟರ್ವ್ಯೂ. ನೀ ಹೇಳಿ ಅಂದ್ರೆ ಈಗ ಬಾಲೆಮ್ಮ ಅವಂಗ ತಗೊಳ್ಳೋಣಂತ ನೆಕ್ಸ್ಟ್ ಟೈಮ್. ಈಗ ಇದಾತಲ್ಲ ಹಿಂಗೈತಿ. ಮುಂದೆ ಇದನ್ನ ಬೆಳ್ಕೊಂತ ಹೋಗ್ಬೇಕಷ್ಟೇ. ಈಗ ಬೆಳಿಬೇಕಲ್ಲ ಅಮ್ಮ. ಈಗ ಒಬ್ರಿಗೊಬ್ಬರು ಬೆಳೆದ್ರ ನಮಗೂ ಖುಷಿ ಆಗುದು. ಬಿಸ್ನೆಸ್ ನ ಕಲ್ತಿದಂತು ಅಂದ್ರ ಪಾರ್ಟ್ನರ್ಶಿಪ್ ಮಾಡಕ್ ಹೋಗ್ಬೇಡ್ರಿ. ಪಾರ್ಟ್ನರ್ಶಿಪ್ ಕಡಿಮೆ ನಿಂತ್ರನ ಸ್ಟಾರ್ಟ್ ಮಾಡ್ಬೇಕು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ಪ್ಲೀಸ್ ವೆಲ್ಕಮ್. ನಾ ಹೇಳ್ತೇನೆ ಬೈ. ಫಾರ್ಮಾಲಿಟಿ ಇಲ್ಲಿ. ಥ್ಯಾಂಕ್ಸ್ ಫಾರ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಹಂಗೆ ಕ್ಯಾಶುವಲ್ ಆಗಿ ಹೋಗಿದ್ದ.